ಈಗ ನಿಲ್ಲಿಸು ಅಂತ ಹೇಳೋಣ ಅನ್ಕೊಂಡೆ. ಆದರೆ ಇಲ್ಲಿ ಎಲ್ಲರೂ ನೋಡಿದ್ರೆ ಯಾರೂ ಆ ಮೂಡ್ನಲ್ಲಿ ಇದ್ದಿಲ್ಲ. ಒಂದು ಅವರ ಮನಸ್ಸಿನೊಳಗೆ ಏನಿದೆಯೋ ಅದನ್ನು ಹೊರಗಡೆ ಹೇಳಿಬಿಡೋದು ಒಳ್ಳೆಯದು. ಯಾಕೆಂದರೆ ಹೇಳಿದ್ದಕ್ಕೇನೆ ಇವತ್ತು ಸುಂದರರಾಜ್ ಸರ್ ಒಂದು ಹೇಳಿದ್ದು ನೆಕ್ಸ್ಟ್ ಏನು ಅಂತ. ಈ ಕಾರ್ಯಕ್ರಮ ಅಂತ ಹೇಳಿದಾಗ ನಾನು ಕೇಳಿದೆ ನನ್ನ ಕಡೆಯಿಂದ ಏನು ಬೇಕು ಅಂತ. ಏನು ಬೇಡ ಸರ್, ಬನ್ನಿ ಇಲ್ಲಿಗೆ ಅಂತ ಹೇಳಿದ್ರು. ನಾನು 2-3 ಸಲ ಕೇಳಿದೆ, ಸೂರ್ಯ ಏನಾಗಬೇಕು ಹೇಳು, ಏನಾಗಬೇಕು ಅಂತ. ಇಲ್ಲ ಇಲ್ಲ ಸರ್, ನೀವು ಬರೋದೇ ದೊಡ್ಡದು. ಲಾಸ್ಟ್ ಟೈಮ್ ಕೈ ಕೊಟ್ಟಿದ್ರಿ ಅಂತ ಹೇಳಿದ್ರೆ ಯಾವಾಗ ಕೈ ಕೊಟ್ಟಿದ್ದೆ ಅಂತ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ಯಾಕೆಂದರೆ ತುಂಬ ಸ್ವಲ್ಪ ಡೈರೆಕ್ಟಾಗಿ ಹೇಳ್ತಾನೆ, ಒಳ್ಳೆಯದು. ಒಂಥರ ಏನು ಮಗು ಹೃದಯ ಇದ್ದಂಗೆ ಅಂದಾಗೆ. ಇವತ್ತು ನೋಡಿ, ಆಲ್ಮೋಸ್ಟ್ ನಾವು ಬಂದಾಗಿಂದ ನಾವು ಕೇಳಿದ್ದೆಲ್ಲದು ಸಹ ಸಿನಿಮಾ ಹಾಡುಗಳಿಗೆ, ಸಿನಿಮಾದ ನೃತ್ಯ. ಅದರಲ್ಲೂ ನನಗೆ ಖುಷಿಯಾಗಿದ್ದೇನಪ್ಪ ಅಂದರೆ ಇವತ್ತಿನ ದಿನದ ಸಾಂಗು ಎಲ್ಲೂ ಕಾಡಲಿಲ್ಲ ನಮಗೆ. ನಾವೆಲ್ಲ ನೋಡಿದ್ದು ಈ ಚಿಕ್ಕ ಚಿಕ್ಕ ಮಕ್ಕಳು. ನಾವು ಬಂದಾದ್ಮೇಲೆ ನಾನು ಹೇಳ್ತಿದ್ದು ಒಂದು 15 ವರ್ಷ ಹಳೆಯದು, 20 ವರ್ಷ ಹಳೆಯದು. ಚೈತ್ರದ ಪ್ರೇಮಾಂಜಲಿ ಪ್ರಾಬಬ್ಲಿ 1992 ಅನ್ಸುತ್ತೆ ರಿಲೀಸ್ ಆಗಿತ್ತು. 91 ಅದೇ 91-92 ಓಕೆ. ಅವತ್ತಿನ ಸಾಂಗು ಹೇಗಿದ್ವು ಈ ಮಕ್ಕಳಿಗೂ ಇವತ್ತಿನ ದಿನ ಅದು ಮೆಮೊರಿನಲ್ಲಿ ಇದೆ ಅಂದರೆ ಅಷ್ಟು ಚೆನ್ನಾದ ಒಂದು ಅದ್ಭುತವಾದ ಆ ಒಂದು ಸಾಹಿತ್ಯ ಇರ್ಬೋದು, ಅಲ್ಲಿನ ನಟನೆ ಇರ್ಬೋದು. ಅವತ್ತಿನ ದಿನ ಫಿಲಮ್ ಇಂಡಸ್ಟ್ರಿ ಅಂದರೆ ಅಷ್ಟು ಚೆನ್ನಾಗಿತ್ತು. ಮನೆ ನಾನು ಒಂದು 2-3 ವಿಚಾರದಲ್ಲಿ ಗ್ರೂಪ್ನಲ್ಲಿ ತುಂಬ ಬೈದಿದ್ದೆ. ಯಾಕೆಂದರೆ ಈ AI ಅಂತ ಬಂದ್ಬಿಟ್ಟಿದೆ. AI-ನಲ್ಲಿ ನಮ್ಮ ಕೃಷ್ಣ ಸರ್ ಹೆಂಗೆ ಬೇಕಾದ್ರೂ ತೋರಿಸ್ಬಿಡ್ತಾ ಇದ್ದಾರೆ. ನಾನು ಅದರ ವಿರೋಧಿ. ಯಾಕೆಂದರೆ ರಾಜ್ಕುಮಾರ್ ಅವರನ್ನು ಹೇಗೆ ನೋಡಿದ್ದೀವೋ ಹಾಗೆ ನೋಡಬೇಕು. ಇವತ್ತು ಸುಂದರರಾಜ್ ಸರ್ ಬಂದಾಗ ಅವರೊಬ್ಬರು ಕಲಾವಿದರಾಗಿದ್ದರಿಂದ, ಅಷ್ಟು ಒಂದು ಅದ್ಭುತ ಹೆಸರಿದ್ದಿದ್ರಿಂದ ಎಲ್ಲರೂ ಫೋಟೋಗೆ ಬಂದರು. ಇದೇನೇ ಈ ಸುಂದರರಾಜ್ ಸರ್ನ ಈ ಕೆಟ್ಟ AI ನಮ್ಮ ಸಿನಿಮಾ ಇಂಡಸ್ಟ್ರಿಗೆ. ಅದು ಹೇಳ್ತೀನಿ, ನಮ್ಮ ಕಲಾವಿದರುಗಳೇ ನಾನು ನೋಡಿದೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ನೋಡು ಯಾವುದು ಮೊನ್ನೆ ಒಂದು ಸಾಂಗು ಯಾವುದನ್ನ ಪ್ರೇಮ್ ಅವರದ್ದು, ನಿನ್ನ ಆಟ ಬಲ್ಲೋರು ಯಾರು, ಆ ಸಾಂಗಿಗೆ ಬರೀ ಅವ್ರ ಮುಖ ಹಾಕು, ಅದನ್ನು ತಿರುಗಿಸು, ಮುಖ ಹಾಕು. ನಾನು ತುಂಬ ಜನಕ್ಕೆ ಹೇಳಿದೆ, ನಾನು ನಿಮ್ಮ ಹೊಟ್ಟೆಗೆ ಏನು ಇವತ್ತು ಒಂದು ಕಲಾವಿದರು ಅಂತ ನೀವು ಜೀವನ ನಡೆಸ್ತಿದ್ದೀರಾ, ಅದನ್ನು ನೀವೇ ಹಾಳು ಮಾಡ್ಕೊಳ್ತಿದ್ದೀರಾ ಅಂತ ಅಲ್ವಾ. ಇವಾಗ ಸುಂದರರಾಜ್ ಸರ್ನ ಯಾರು ನೋಡೋಕ್ಕೆ ಬರ್ತಾರೆ? ಎಲ್ಲ AI-ನ ನೋಡಬೇಕು ಅಂದರೆ. AI ಬೇರೆ ಇಂಡಸ್ಟ್ರಿಗೆ ಒಳ್ಳೆಯದು, ಆದರೆ ನಮ್ಮ ಸಿನಿಮಾಗೆ ಅಷ್ಟಕ್ಕಷ್ಟೇ. ಮತ್ತು ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟು ನಾವು ಬಂದಾಗ ಮೇಡಮ್ನವ್ರು 4 ಜನ ಬಂದು ಇಲ್ಲಿ ಡ್ಯಾನ್ಸ್ ಮಾಡಿದಾಗ ನನಗೆ ಎಲ್ಲೂ ನಾನು ಡ್ಯಾನ್ಸ್ ಕಾಣ್ತಾ ಇಲ್ವಲ್ಲ, ಇದೇನಿದು, ಎಲ್ಲ ಯೋಗದ ಬೇರೆ ಬೇರೆ ಆಯಾಮಗಳನ್ನು ತೋರಿಸ್ತಾ ಇದ್ದಾರೆ. ಕನ್ನಡ ನಾಡಿನ ಜೀವನದಿ ಅಂತ ಅಲ್ಲಿ ಬರ್ತಾ ಇದ್ದೇನೆ. ಎಲ್ಲೋ ಒಂದು ಸ್ವಲ್ಪ ಈ ಒಂದು ಪೋರ್ಷನ್ ಹಿಂಗೆ ಅಂತಾರೇನೋ ಅಂತ ಅಂದ್ಕೊಂಡೆ. ಅವ್ರು ಯಾವುದೂ ಆಗಲಿಲ್ಲ. ಕೈ ಕಾಲು ಒಂದು ಶೀರ್ಷಾಸನ ಒಂದು ಬಿಟ್ಟರೆ ಇನ್ನು ಅನೇಕ ಬಗೆಯ ಭಂಗಿಗಳಲ್ಲಿ ಮಾಡಿದ್ರಿ. ನಿಜಕ್ಕೂ ನನಗೆ ಅವಾಗ ಅನಿಸ್ತಿತ್ತು ಅಲ್ಲೇ ಕೇಳಬೇಕು ಅಂತ. ಆಮೇಲಿಂದ ಇಮಿಡಿಯೇಟಾಗಿ ಸೂರ್ಯ ಅವ್ರು ಹೇಳಿಕೊಟ್ರು, ಚೆನ್ನಾಗಿ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ರಿ. ಆ ಮಕ್ಕಳುಗಳು ಸಹ ಚೆನ್ನಾಗಿ ಮಾಡಿದ್ರು. ಫೈನಲ್ ಆಗಿ ಎಲ್ಲರೂ ಹೇಳಿರೋದೆ ನಾನು ಹೇಳ್ತಾ ಇದ್ದೀನಿ. ಏನು ಫೈನಲ್ ಟು ಫೈನಲಲ್ಲಿ ಆ ಕೊನೆಯದು ಒಂದು ನೀವು ನರೇಷನ್ ಮಾಡಿದ್ರಿ ರಘುವೀರ್ ಅವರ ಬಗ್ಗೆ, ನಿಜಕ್ಕೂ ಸಹ ಹ್ಯಾಟ್ಸ್ ಆಫ್, ತುಂಬ ಚೆನ್ನಾಗಿ ಮಾಡಿದ್ರಿ. ಹಾಗೆ ನೆಕ್ಸ್ಟ್ ಪ್ರೋಗ್ರಾಮ್ಗೆ ನಿಮಗೆ ಒಂದು ಹೇಳ್ತೀನಿ, ಕೃಷ್ಣ ಸರ್ ನಿಮ್ಮ ಜೊತೆ ಇರ್ತಾರೆ ಲೈಟಿಂಗಿಗೆ. ಅದು ಏನಾಗುತ್ತೋ ಅದನ್ನು ನಾವು ನೋಡ್ಕೊಳ್ತೀವಿ. ಈ ಒಂದು ಸ್ಟೇಜ್ ಏನಿದೆಯೋ ಇಲ್ಲಿ ನೆಕ್ಸ್ಟ್ ಟೈಮ್ಗೆ 5 ಪಟ್ಟು ಹೆಚ್ಚಾಗಲಿ. ಅದು ಏನಾಗುತ್ತೋ ನಾವು ನೋಡ್ಕೊಳ್ತೀವಿ. ನೀವೇನೂ ತಲೆ ಕೆಡಿಸ್ಕೊಳ್ಬೇಡಿ, ಓಕೆ. ಒಂದು ನಿಮ್ಮ ಕಣ್ಣಲ್ಲೂ ನೀರು ಬಂತಲ್ವಾ, ನಮ್ಮ ಕಣ್ಣಲ್ಲಿ ನೀರೇ ಬರಲ್ಲ. ಯಾಕೆ ಗೊತ್ತಾ, ಆಲ್ರೆಡಿ ಸುಂದರರಾಜ್ ಹೇಳಿದ್ರು 35 ಲಕ್ಷದಕ್ಕೆ. ನಾನು ಫಿಲಮ್ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಅದೇ ಲೆಕ್ಕದಲ್ಲಿ ಹೇಳಿದ್ರೇಣ ಒಂದು 25 ಕೋಟಿ ನಂದು ಹೋಗಿದೆ ಅಂತ ಇಟ್ಕೊಳ್ಬೋದು. ನಾನು ಬೇರೆ ಪ್ರಾಪರ್ಟೀಸ್ ಮೇಲೆ ಹಾಕಿರೋದು 100 ರೂಪಾಯಿ ಹಾಕಿರೋದು ಇವತ್ತು 1500 ರೂಪಾಯಿ ಆಗಿದೆ. ಸಿನಿಮಾ ಅನ್ನೋದೇ ಬೇರೆ, ಕಲೆ ಅನ್ನೋದು ಬೇರೆ. ಇವಾಗ ನಾನು ಪ್ರಿಯಾ ಅವರಿಗೆ ಫಿಲಮ್ ಮಾಡ್ತೀನಿ ಅಂತ ನನ್ನ ಮನಸ್ಸಿನಲ್ಲೂ ಅಂದ್ಕೊಂಡಿದ್ದಿಲ್ಲ. ಯಾಕೆಂದರೆ ಇವಳು ನನ್ನ ಸ್ವಂತ ತಂಗಿ ಇದ್ದಂಗೆ. ನನಗೆ ಸ್ವಲ್ಪ ಹೆದರ್ಕೊಳ್ತಾಳೆ ಅವಾಗ. ಯಾರಿಗೆ ಹೆದರ್ತಾಳೋ ಇವಾಗ ಗೊತ್ತಿಲ್ಲ, ನಾನಂತೂ ಹೆದರ್ಸ್ತೀನಿ ಅವಳಿಗೆ. ಕೇಳಿಬೇಕಾರೆ ಒಂದು ಸ್ಮಾಲ್ ಹೇಳ, ಏನಂದರೆ ನಂದು ಭಾರಿ ಸ್ಟ್ರಿಕ್ಟು. ನಾನು ಶೂಟಿಂಗ್ ಸ್ಪಾಟ್ಗೆ ಹೋಗಲ್ಲ, ನಮ್ಮದು ಬೇರೆ ಬಿಸ್ನೆಸ್ ಇದೆ ಸರ್. ಒಂದೇ ಒಂದು ಎಲ್ಲರಿಗೂ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಈ ಫೋಟೋ ತೆಗೆದ್ಬಿಟ್ಟು ಇಮ್ಮಿಡಿಯೇಟಾಗಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಇನ್ನೊಂದು ಕಡೆ ನನ್ನ ಫಿಲಮ್ದು ಬರಬಾರ್ದು ಅಂತ.
ಅದು ಒಂದು 4 ದಿನ 5 ದಿನ ಹೆಂಗೋ ಮೇಂಟೈನ್ ಆಯಿತು. ನೋಡ್ತೀನಿ ಇಮ್ಮಿಡಿಯೇಟ್ ಆಗಿ ನಮ್ಮ ಸ್ನೇಹಿತರ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲಿ ಮೇಡಮ್ನವ್ರ ಫೋಟೋ ಬಂತು. ಟಕ್ಕಂತ ಫೋನ್ ಹೊಡೆದೆ, ಡೈರೆಕ್ಟ್ರಿಗಳು ಹೆಂಗಪ್ಪ ಕೊಟ್ಟೆ ನೀನು? ನಾನು ಹೇಳಾಗ ನನಗೆ ನಾನೇ ತೊಗೊಂಡಿದ್ದೆ. ಅದು ಹಿಂದಿನ ಹೋಗಿದ್ದಾಗ ನಾನು ಇವರ ತೊಗೊಂಡಿದ್ದೆ. ನಾನು ಹೇಳಿದ್ದೆ ಯಾವಾಗ ನಾವು ಹಾಕಲ್ಲ ಇವಾಗ ಅಂತ. ನೋಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟಿದ್ದಾರೆ. ನಮ್ದು ಏನೋ ಒಂದು ಐಡಿಯಾಸ್ಗಳಿರ್ತವೆ, ನಮ್ಮ ಫಿಲಮ್ದೇನೆಲ್ಲ ಲೀಕ್ ಮಾಡಿಬಿಟ್ರೆ ಮೊದಲೇ ಇನ್ನೇನಿರುತ್ತೆ ಅಲ್ಲಿ ಕೊನೆಯಲ್ಲಿ ಯಾರಿಗೇನು ತೋರಿಸೋಣ ಅಂದ್ಬಿಟ್ಟು ಎಲ್ಲರಿಗೂ ಒಂದು ರೌಂಡ್ಗೂ ಇದು ಮಾಡಿದೆ. ಹಂಗಂಗೆ ಡಿಲೀಟ್ ಆಯಿತು. ಎಲ್ಲ ಮೇಡಮ್ ಕೊಡೋ ಅಂದೆ. ಮೇಡಮಿಗೆ ಕೊಡೋಂದ್ರೆ ಬೇಡ ಬಿಡೋಣ ಇಲ್ಲ ಕೊಡಪ್ಪ ನಾನು ಮಾತಾಡಬೇಕು ಅಂದೆ. ಹೆಂಗಮ್ಮ ಫೋಟೋ ಕೊಟ್ಟೆ ನೀನು ಅಂದೆ. ಅಣ್ಣ ಗೊತ್ತಾಗಿಲ್ಲ ಅಂದು. ಅಂದರೆ ಒಂದು ಪ್ರೀತಿನೂ ಅಷ್ಟೇ ಇದೆ, ವಿಶ್ವಾಸನೂ ಅಷ್ಟೇ ಇದೆ. ಏನಿವೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ ಸೂರ್ಯ ಅವರು ತುಂಬ ಅವರ ಒಂದು ಏನು ನಮ್ಮ ಬಜೆಟ್ ಇರುತ್ತಲ್ಲ, ನಮ್ಮ ಫಿಲಮ್ನಲ್ಲೂ ನಮಗೂ ಸ್ಮಾಲ್ ಬಜೆಟು, ಮೀಡಿಯಂ ಬಜೆಟು, ದೊಡ್ಡ ಬಜೆಟ್ ಅಂತಿದೆ. ಇವತ್ತು ಒಂದು ಬಜೆಟನ್ನು ಅವ್ರು ತೊಗೊಂಡಿದ್ರು. ಬಜೆಟ್ ಮುಂದಿನ ದಿನದಲ್ಲಿ ಹೆಚ್ಚಾಗಲಿ, ಆದರೆ ಕಾರ್ಯಕ್ರಮ ದೊಡ್ಡದಾಗಲಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಸಾಥ್ ಕೊಡ್ತೀವಿ. ಅಂದರೆ ಈ ಕಾರ್ಯಕ್ರಮ ಇವಾಗ ಮಾರ್ಚ್ನಲ್ಲಿ ಮಾಡ್ತೀವಿ ಅಂದ್ರಲ್ಲ, ಅಷ್ಟು ಬೇಗ ನಮ್ಗೆ ಆಗೋದಿಲ್ಲ. ಇಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂದರೆ ಒಂದು 6 ತಿಂಗಳು 8 ತಿಂಗಳು. ನಿಮ್ಗೆ ಯಾರ್ಯಾರು ಬರಲಿಲ್ಲ ಅಂತ ಹೇಳಿದ್ರಲ್ವಾ, ಎಲ್ಲರನ್ನೂ ಕರೆಸ್ತೀವಿ. ಅಷ್ಟು ದೊಡ್ಡದಾಗಿರ್ಬೇಕು ಕಾರ್ಯಕ್ರಮ, ಅಷ್ಟು ಮುಟ್ಟುವಾಗಿರ್ಬೇಕು, ಆವಾಗತ್ತೆ. ಎಲ್ಲ ಇವತ್ತು ಯಾರ್ಯಾರು ಇಲ್ಲಿ ನೃತ್ಯ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಂದು ಒಳ್ಳೆ ಫ್ಯೂಚರ್ ಸಿಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾಗೇಶ್ ಸರ್, ಇನ್ನೊಂದು